ಸೊ ನಾವು ಬಿಗಿನಿಂಗ್ 86 lakhs ಮಾಡಿದ್ವಿ. ಸರ್ಕಾರ 30 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡಿ ನಮಗೆ. ಆಕ್ಚುಲಿ ಸರ್ಕಾರದಲ್ಲಿರೋದು ಈ ಪ್ರಾಜೆಕ್ಟ್ ರಿಪೋರ್ಟ್ 50 ಲಕ್ಷ. ನಾವು ಸ್ವಲ್ಪ ಸ್ಟ್ರಕ್ಚರ್ ಗಟ್ಟಿಯಾಗಿ ಮಾಡೋಣ, ಇನ್ ಫ್ಯೂಚರ್ಸ್ ಯಾವುದು ಲೂಸ್ ಕಾಂಗ್ ಮಾಡೋದು ಚೆನ್ನಾಗೇ ಮಾಡಿದ್ವಿ. 86 ಲಕ್ಷ ಆಯ್ತು. ಫಸ್ಟ್ ಬೆಳೆಯಲ್ಲಿ ಒಂದು 8 ಲಕ್ಷ 10 ಲಕ್ಷ ಹೋಯ್ತು. ಆದ್ರೂ ನಾವು ಭಯ ಬೀಳಲಿಲ್ಲ. ಪುನಃ ಒಂದು ಆರ್ಟ್ ಫಿಶ್ ಬೋದು. ಆರ್ಟ್ ಫಿಶ್ ಇದ್ದಾಗ ವೆಟ್ನಮ್ ಕೊಯ್ದು ತಗೊಬೋದು. ವೆಟ್ನಮ್ ಕೊಯ್ದು ಸ್ವಲ್ಪ ನಮಗೆ ಆವರೇಜ್ ಆಗಿ ಅಷ್ಟು ಪ್ರಾಫಿಟಬಲ್ ಆಗಲಿಲ್ಲ, ಅಷ್ಟು ಲಾಸು ಆಗಲಿಲ್ಲ. ಸೊ ಬೆಳೆಸ್ಬೋದು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಮುಂದುವರ್ಸ್ಕೊಂಡು ಆಮೇಲೆ ನಮ್ಮ ಟೆಕ್ನಿಕಲ್ ಕೆಲವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಕಲ್ಕತ್ತಾ ಅವ್ರ ಹತ್ರ, ಹೈದರಾಬಾದ್ ಅವ್ರ ಹತ್ರ, ಆಂಧ್ರ ಹತ್ರ, ಈ ಗೋಟು ಮೊರಲ್ ಅಂದ್ರೆ ನೀವು ಕೊರಮುನಿಗೆ ಹೋಗಿ ಪ್ರಾಫಿಟಬಲ್ ಇರುತ್ತೆ. ಸ್ವಲ್ಪ ಆರ್ಟ್ ಫಿಶ್ ಇಂದಾಗ ಕೊರಮುನಿಗೆ ಬಂದಿದ್ದೀವಿ. ಮೊಟ್ಟ ಮೊದಲಿಗೆ ನಾವು ಮೀನುಗಾರಿಕೆ ಮಾಡಬೇಕಾದ್ರೆ ಫಸ್ಟ್ ಫಿಲ್ಮ್ನರಿಯಾಗಿ ಸ್ವಲ್ಪ ಕಷ್ಟ ಸುಖಗಳು ಅನುಭವಿಸಿದ್ವು ಫಸ್ಟ್ ಬೆಳೆಯಲ್ಲಿ. ಅದನಂತರ ನಾವು ಬೇರೆ ಮೀನುಗಾರಿಕೆಯನ್ನು ಮಾಡಿದ್ವು. ಅಂದರೆ ಸೇಮ್ ಸಿಸ್ಟಮಲ್ಲಿ ವೆಟ್ನಮ್ ಕೊಯ್ದು ಮಾಡಿದ್ವು. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡು ರೈತನ ಸುಧಾರಿಸ್ಕೊಂಡು ತದನಂತರ ನಾವು ವಿದ್ಯುತ್ ಶಕ್ತಿ ಲೆಕ್ಕ ಮಾಡಿದಾಗ ತುಂಬಾ ಖರ್ಚು ಬರ್ತಾಯಿತ್ತು. ಏನು 1 HP ಬ್ಲೋರ್ಸು, 2 HP ಬ್ಲೋರ್ಸು, ಆಕ್ಸಿಜನ್ ಕ್ರಿಯೇಟ್ ಮಾಡೋದು, ಇದೆಲ್ಲ ಸ್ವಲ್ಪ ಜನ್ರೇಟ್ ಆನ್ ಮಾಡೋದು ಸ್ವಲ್ಪ ಖರ್ಚು ಜಾಸ್ತಿನೇ ಬರ್ತಾಯಿತ್ತು. ಅದಾದ ನಂತರ ನಾವು ಏನು ಮಾಡಿದ್ವು, ಫ್ರೆಶ್ ವಾಟರ್ ಕ್ಲೀನಿಂಗ್ ವಾಟರ್ಗೆ ಹೋಗೋಣ, ಆವಾಗ ನಮ್ಗೆ ಕಮ್ಮಿ ಆಗುತ್ತೆ, ವಿದ್ಯುತ್ ಶಕ್ತಿ ಕಮ್ಮಿ ಆಗುತ್ತೆ. ಸೊ ಮೇಂಟೈನ್ ಮಾಡಿ ಬಂದಾಗ ಯಾವ ಮೀನು ತಂದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸರ್ವೆ ಮಾಡಿದ್ವು. ಆವಾಗ ತುಂಬ ನಿಪುಣರು ಅಂದರೆ ಬೆಳೆ ಮಾಡೋಂಥ ನಿಪುಣರು ನಮ್ಗೆ ಸಜೆಸ್ಟ್ ಮಾಡಿದ್ರು, ನೀನು ಮರಲ್ ತಂದು ಬಿಡು, ಫ್ರೆಶ್ ವಾಟ್ರಲ್ಲಿ ಮಾಡ್ಬೋದು, ಮಾರ್ಕೆಟಿಂಗು ಚೆನ್ನಾಗಿರುತ್ತೆ, ಬಟ್ ಒಳ್ಳೆ ಬೆಳೆನೂ ಸಿಗುತ್ತೆ, ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗುತ್ತೆ, 1 ವರ್ಷದವರೆಗೂ ಬೆಳೆಸಬೇಕಾಗತ್ತೆ, 8 ತಿಂಗಳಿಂದ 1 ವರ್ಷವರೆಗೂ ಬೆಳೆಸೋಗತ್ತೆ ಅಂತ. ಸರಿ ಬಂದಿದ್ದೇನೆ. ಸುಮಾರು 2 ತಿಂಗಳಾಗಿದೆ ಮರಳು ಬಿಟ್ಟು. ನಾವು ತಂದಾಗ ಒಂದು 5 ಗ್ರಾಮು, ಒಂದು 6 ಗ್ರಾಮ್ ಇತ್ತು. ಇವಾಗ ನೀವೇ ನೋಡಿದ್ರಲ್ಲ 150 ಗ್ರಾಮ್, 150 ಗ್ರಾಮ್ವರೆಗೂ ಆಗಿದೆ ನಮ್ಮ ಮೀನು. ಸೊ ಇನ್ನೊಂದು 6 ತಿಂಗಳಿಗೆ ಹಾರ್ವೆಸ್ಟಿಂಗ್ಗೆ ಸ್ಟಾರ್ಟ್ ಆಗಿಬಿಡ್ತೀವಿ. 800 ಗ್ರಾಮ್ ಬಂದಮೇಲೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಹಾರ್ವೆಸ್ಟಿಂಗು. ನಮಗೇನಂದರೆ ಒಂದು ಟ್ಯಾಂಕ್ಗೆ 48,000 ಲೀಟ್ರ್ ಟ್ಯಾಂಕ್ ಅದು ಕೆಪಾಸಿಟಿ. ಆ ಟ್ಯಾಂಕಲ್ಲಿ 1.25 ಟನ್ 1.5 ಟನ್ ನಾವು ಬೆಳೆಸ್ಬೋದು. ನಮ್ಮೇನು ಡೆನ್ಸಿಟಿ ಜಾಸ್ತಿ ಕ್ರಿಯೇಟ್ ಮಾಡಿದಿರ ಲೋ ಡೆನ್ಸಿಟಿಯಲ್ಲಿ ಬೆಳೆಸ್ಬೋದು ಅಂತ ಒಂದು ಮೇನ್ ಸೆಟ್ಟಾಗಿ ಮಾಡಿದ್ದೀವಿ. ಒಳ್ಳೆ ಬೆಳೆ ಇದೆ. ಈಗಲೇ ಸ್ಟಾರ್ಟ್ ಆಗಿದ್ದಾರೆ ಮಾರ್ಕೆಟಿಂಗ್. ನಮ್ಗೆ ಕೊಡಿ, ನಮ್ಗೆ ಹಾರ್ವೆಸ್ಟ್ ಬಿಟ್ಟು ನಮಗೆ ಕೊಡಿ ಅಂತ ಕೆಲವು ಮಾರ್ಕೆಟಿಂಗ್ ಅವರೆಲ್ಲ ಬರ್ತಾಯಿದ್ದಾರೆ. ನೋಡೋಣ, ಇನ್ನು ಫಸ್ಟ್ ತಳಿ ಮಾಡಿದ್ವಲ್ಲ ಬೆಳೆ ನೋಡೋಣ ನಾವು ಇನ್ನೂ ಅವ್ರಿಗೆ ಬೇರೆ ಬರ್ಬೋದು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ನಮಗೆ ಸುಮಾರು ಅಂದರೆ ಮಿನಿಮಮ್ ಅಂದರೆ ಕಮ್ಮಿ ಬೆಳೆ ಅಂದರೆ 300 ರೂಪಾಯಿವರೆಗೂ ಸಿಗ್ಬೋದು. ಏನು 1 per kg. ನಾವೀಗ ಬೆಳೆಸಿರೋದು 22,000 ಮರಿ ಬಿಟ್ಟಿದ್ದೀನಿ. ಒಂದೇ ಒಂದು ಮರಿ ಕೂಡ ಸಾಯಲಿಲ್ಲ. ಡೆತ್ ರೇಟ್ ಒಂದೂ ಇಲ್ಲ. 22,000 ಮರಿನೂ ನಾವು ಆವ್ರೇಜ್ ಆಗಿ ಒಂದು kg 200 ಗ್ರಾಮ್ 1 kg ಲೆಕ್ಕ ಮಾಡಿದ್ರೆ 20 ಟನ್ ನಾವು ಬೆಳಿಬೋದು ಅಂತ ಒಂದು ಇದ್ರ ಮೇಲೆ ಬೆಳೆಸ್ತಾ ಇದ್ದೀವಿ. ಬೆಳಿತೀವಿ 20 ಟನ್ ಈಸಿಯಾಗಿ ಬೆಳಿತೀವಿ. ಸೊ 8 ತಿಂಗಳಿಂದ ಹಾರ್ವೆಸ್ಟ್ ಮಾಡಿದ್ರೆ ಒಂದು 12 ತಿಂಗಳಿಂದ 4 ತಿಂಗಳಲ್ಲಿ ನಾವು 20 ಟನ್ನನ್ನು ಸೇಲ್ ಮಾಡುವಂಥ ಶಕ್ತಿ ನಮಗಿದೆ, ಸೇಲ್ ಮಾಡ್ತೀವಿ. ಸೊ ಇವಾಗ 42,000 ಲೀಟರ್ ಟ್ಯಾಂಕಲ್ಲಿ 14 ಟ್ಯಾಂಕಲ್ಲಿದೆ, ಅಲ್ಲ 11 ಇಲ್ಲೊಂದು 3 ಇದೆ. ಈ ಚಿಕ್ಕ ಟ್ಯಾಂಕ್ ಬಂದು ಮರಿ ಬಿತ್ತನೆ, ಮರಿಯನ್ನು ಚಿಕ್ಕ ಮರಿ ಸ್ಪ್ಯಾನ್ ತೊಗೊಂಬಂದು ಬೆಳೆಸಿ ನಮ್ಮ ಕೆರೆಯಲ್ಲಿ ಮೀನುಗಾರಿಕೆ ಮಾಡ್ತಿರೋ ರೈತರು ಅವ್ರಿಗೆ ಕೊಡ್ತೀವಿ ನಾವು. ಇದು ಯಾಕಂದರೆ ನಮ್ಮಲ್ಲಿ ಅಂದರೆ ಸಬ್ಸಿಡೆಂಟ್ ಕರೆಕ್ಟಾಗಿರುತ್ತೆ, ಮೀನು ಕಲಬೆರಕೆ ಇರಲ್ಲ, ಕರೆಕ್ಟ್ ಇನ್ ಟೈಮ್ ತಂದಿರುತ್ತೆ ಅಂತ ಗ್ಯಾರಂಟಿ ಇರುತ್ತೆ. ಇಲ್ಲಿ ತಗೊಂಡು ರೈತರು ಚೆನ್ನಾಗಾಗ್ತಾರೆ ಅಂತ ಒಂದು ಗ್ಯಾರಂಟಿ ಮೇಲೆ ಒಂದು ವರ್ಷಕ್ಕೆ 2 ಲಕ್ಷ ಮೀನು ಮರಿ ಸಾಕ್ಬೋದು. ಸರ್ ಮೇಂಟೆನೆನ್ಸು ಲೇಬರ್ ಇರುತ್ತೆ. ನಾವು ಕಂಪಲ್ಸರಿ ರೆಗ್ಯುಲರಾಗಿ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ನಾನು, ನನ್ನ ಮಗ, ಇಲ್ಲಿ ನಮ್ಮ ರೈತರು, ನಮ್ಮ ಲೇಬರ್ಸ್ ಇದ್ದೇ ಇರ್ತಾರೆ. ಎವ್ರಿ ಡೇ ಒಂದು ಮಿನಿಮಮ್ ಒಂದು 6 ಟ್ಯಾಂಕ್ ಫ್ರೆಶ್ ವಾಟರ್ ಬಿಡ್ತಾ ಇರ್ತೀವಿ. ಮಿನಿಮಮ್ 8 ಟ್ಯಾಂಕು ಬಿಡ್ತೀವಿ. ಈ 48 ಅವರ್ಸಲ್ಲಿ ರಿಫ್ರೆಶ್ ವಾಟರ್ ಬಿಡ್ತಾನೆ ಇರ್ತೀವಿ. 48 ಅವರ್ಸಲ್ಲಿ ಫ್ರೆಶ್ ಫುಡ್ ಬಂದು ಪ್ರೋಟೀನ್ 40% ಪ್ರೋಟೀನ್ ಹಾಕ್ತೀವಿ. 1 kg ಬಂದು 105 ರೂಪಾಯಿ ಪ್ರೋಟೀನ್ ಫೀಡ್. ಇದು ಒಂದು ಮರಿ 1 kg ಆಗಬೇಕು ಅಂದರೆ 1300 ಗ್ರಾಮ್ ಫೀಡ್ ತಿನ್ನುತ್ತೆ. ಅದು ಒಂದು kg ಮರಿ ಆಗಬೇಕು ಅಂದರೆ ಬರ್ತಿಂದ ಲಾಸ್ಟ್ ಸ್ಟಿಲ್ 1 kg ಬರೋವರೆಗೂ 1300 ಗ್ರಾಮ್ kg ಅಲ್ಲ 1300 ಗ್ರಾಮ್ ಫೀಡ್ ತಿನ್ನುತ್ತೆ. ಇದೇ ತಳಿನಿಂದ ಸ್ವಲ್ಪ ಆರ್ಟ್ ಫಿಶ್. ಒಂದು ದಿವಸ ನೀರು ಹೆಚ್ಚು ಕಮ್ಮಿ ಆದರೂ ಸ್ವಲ್ಪ ಏನು ಅಮೋನಿಯಾ ಜಾಸ್ತಿ ಆದರೂ ತಡ್ಕೊಳ್ಳೋ ಶಕ್ತಿ ಇದೆ. ಸೆನ್ಸಿಟಿವ್ ಮೀನಲ್ಲ, ಸ್ವಲ್ಪ ಆರ್ಟ್ ಫಿಶ್. ಇದು ರೈತರಿಗೆ ಅನುಕೂಲ ಆಗುತ್ತೆ. ಅದು ಯಾಕೆಂದರೆ ಸ್ವಲ್ಪ ಸೆನ್ಸಿಟಿವ್ ಆಗಿರ್ತೀವಿ. ಒಂದು ದಿವಸ ಏನೋ ಅಮೋನಿಯಾ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಬೋರ್ವೆಲ್ ಕಟ್ಟೋಗುತ್ತೆ, ನೀರು ಬರಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ನಾವು ಫ್ರೆಶ್ ವಾಟರ್ ಬಿಡಲಿಲ್ಲ ಅಂದರೆ ಅದು ಡೆತ್ ರೇಟ್ಗೆ ಬಂದುಬಿಡುತ್ತೆ. ಆವಾಗ ರೈತನ ತುಂಬ ಲಾಸ್ಗೆ ಬರ್ತಾನೆ. ಅದರಿಂದ ನಾವು ಸ್ವಲ್ಪ ಆರ್ಟ್ ಫಿಶ್ನೇ ಆಯ್ಕೆ ಮಾಡಿಕೊಂಡು ವೆಟ್ನಮ್ ಕೊಯ್ಯಿ ಮೊರಲ್, ಇವಾಗಿರೋ ಫಿಶಲ್ಲಿ ವೆಟ್ನಮ್ ಕೊಯ್ಯಿ ಮೊರಲ್ ಆರ್ಟ್ ಫಿಶ್. ಸರ್ ನಾವು ಇವಾಗ ಇನ್ವೆಸ್ಟ್ಮೆಂಟ್ ಏನು ಮಾಡಿದ್ವಿ, 50% ಲಾಭ ಬೀಳಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ. ಇವಾಗ ನಾವು ಒಂದು ಬಿತ್ತನೆ ಮರಿ ತೊಗೊಂಬಂದಾಗ 10 ರೂಪಾಯಿ ಮರಿ, 22,000 ಮರಿಗೆ ಅಂದರೆ ಎಷ್ಟಾಯಿತು, 2,30,000 ರೂಪಾಯಿ ಆಯಿತು. ಇವಾಗ ಡೈಲಿ 28 kg ಫೀಡ್ ತಿಂತಾಯಿದೆ ಇವಾಗ ಸದ್ಯಕ್ಕೆ. ಇನ್ನು ಸ್ಟಾರ್ಟಿಂಗು ಇನ್ನು 2 ತಿಂಗಳು ಆದಮೇಲೆ ಇಷ್ಟು ರೈಸ್ ಒಂದು ತಿಂಗಳಿಗೆ 10% 20% ರೈಸ್ ಆಗ್ತದೆ. ಟೋಟ್ಲ್ ಆಗಿ ನಮಗೆ ಒಂದು 22,000 ಮರಿಗೂ 24 ಲಕ್ಷ ರೂಪಾಯಿ ಫೀಡ್ ತಿನ್ಬೋದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಆಗ್ಬೋದು, 1 ಲಕ್ಷ ಜಾಸ್ತಿ ಆಗ್ಬೋದು, ವೇರಿಯೇಷನ್ ಆಫ್ ರೇಟ್ಸು.
ಆಗ್ಬೋದು, ಚಾನ್ಸಸ್. ಅದೇನು ಲೆಕ್ಕ ಮಾಡ್ಕೊಳ್ಳಿ, 300 ರೂಪಾಯಿ ಆವ್ರೇಜ್ ಒಂದು 20 ಟನ್ ಅಂದರೆ 60 ಲಕ್ಷ ರೂಪಾಯಿ, 60 ಲಕ್ಷ ರೂಪಾಯಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್. ಆಗ್ಬೋದು, ಅಕಸ್ಮಾತ್ ಮಾರ್ಕೆಟಿಂಗ್ ಫಂಕ್ಷನೇಷನ್ ಇರುತ್ತೆ, ಒಂದು 5 ಲಕ್ಷ ಹಂಗಾಗ್ಬೋದು, 5 ಲಕ್ಷ ಹಿಂಗಿರ್ಬೋದು. ಇದು ಬಂದು ಟೋಟಲ್ 30 ಗುಂಟೆ. ಸರ್ ನಾವು ಬಿಗಿನಿಂಗ್ 86 ಲ್ಯಾಕ್ಸ್ ಮಾಡಿದ್ವು. ಸರ್ಕಾರ 30 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತು ನಮಗೆ. ಆ್ಯಕ್ಚುಲಿ ಸರ್ಕಾರದಲ್ಲಿರೋದು ಈ ಪ್ರಾಜೆಕ್ಟ್ ರಿಪೋರ್ಟ್ 50 ಲಕ್ಷನೇ. ನಾವು ಸ್ವಲ್ಪ ಸ್ಟ್ರಕ್ಚರ್ ಗಟ್ಟಿಯಾಗಿ ಮಾಡೋಣ, ಇನ್ ಫ್ಯೂಚರ್ಸಲ್ಲಿ ಯಾವುದು ಲೂಸ್ ಕಾಂಗ್ ಮಾಡೋದು ಚೆನ್ನಾಗೇ ಮಾಡಿದ್ವಿ. 86 ಲಕ್ಷ ಆಯಿತು. ಫಸ್ಟ್ ಬೆಳೆಯಲ್ಲಿ ಒಂದು 8 ಲಕ್ಷ 10 ಲಕ್ಷ ಹೋಯ್ತು ನಮ್ಮದು. ಆದ್ರೂ ನಾವು ಭಯ ಬೀಳಿಲ್ಲ. ಪುನಃ ಒಂದು ಆರ್ಟ್ ಫಿಶ್ಗೆ ಹೋದ್ವು. ಆರ್ಟ್ ಫಿಶ್ದಾಗ ವೆಟ್ನಮ್ ಕೊಯ್ಯಿ ತೊಗೊಂಬೋದು. ವೆಟ್ನಮ್ ಕೊಯ್ಯಲ್ಲಿ ಸ್ವಲ್ಪ ನಮಗೆ ಆವ್ರೇಜ್ ಆಗಿ ಅಷ್ಟು ಪ್ರಾಫಿಟಬಲ್ಲು ಆಗಲಿಲ್ಲ, ಅಷ್ಟು ಲಾಸು ಆಗಲಿಲ್ಲ. ಸೊ ಬೆಳೆಸ್ಬೋದು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಮುಂದುವರ್ಸ್ಕೊಂಡು ಆಮೇಲೆ ನಮ್ಮ ತಜ್ಞರು ಕೆಲವ್ರ ಹತ್ರ ಡಿಸ್ಕಸ್ ಮಾಡಿದಾಗ, ಕಲ್ಕತ್ತಾ ಅವ್ರ ಹತ್ರ, ಹೈದ್ರಾಬಾದ್ ಅವ್ರ ಹತ್ರ, ಆಂಧ್ರ ಹತ್ರ ತಗೊಂಡು ನೀವು ಗೋ ಟು ಮೊರಲ್ ಅಂದರೆ ನೀವು ಕೊರಮುನಿಗೆ ಹೋಗಿ ಪ್ರಾಫಿಟಬಲ್ ಇರುತ್ತೆ ಸ್ವಲ್ಪ ಆರ್ಟ್ ಫಿಶ್ ಅಂದಾಗ ಕೊರಮುನಿಗೆ ಬಂದಿದ್ವಿ. ಆ್ಯಕ್ಚುಲಿ ಬ್ಯಾಂಗ್ಳೂರು, ಮಧುರೆ, ತಂಜಾವೂರು ಈ ಕಡೆ ಡಿಮ್ಯಾಂಡ್ ಜಾಸ್ತಿ ಇದೆ. ಆ್ಯಕ್ಚುಲಿ ಮದುವೆ ಮಾರ್ಕೆಟ್ಗೆ ಹೋಗಿ ಬಂದಿದ್ದೀವಿ ನಾವು. ಅಲ್ಲಿ ನಮ್ಮ ಟೊಮಾಟೊ ಆಕ್ಷನ್ ಮಾಡ್ತೀವಲ್ಲ, ಸೇಮ್ ಆಕ್ಷನ್ ಹಂಗೆ ಮಾಡೋದು. ಇದನ್ನು ಎಲ್ಲರೂ ಹಂಗೆ ಮೀನಲ್ಲೇ ಟೊಮಾಟೊ ಆಕ್ಷನ್ ಹೆಂಗಿರುತ್ತೆ, ನಮ್ಮದು ಬೆಳೆ ಹೆಂಗಿರುತ್ತೆ, ನಮ್ಮದು ಹೆಂಗಿರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ, ಅದ್ರ ಮೇಲೆ ರೇಟ್ ಹೋಗುತ್ತೆ. ಸರ್ ರೈತರಿಗೆ ಉತ್ತಮ ಅಂದರೆ ಇದ್ರ ಮೇಲೆ ಆಸಕ್ತಿ ಇರಬೇಕು, ತುಂಬಾ ಆಸಕ್ತಿ ಇರಬೇಕು. ಏನೋ ನಾವು ಒಂದೆರಡು ಟ್ಯಾಂಕ್ ಹಾಕಿದ್ದೀವ, ಮೀನು ಬಿಟ್ಬಿಟ್ಟಿದ್ದೀವಪ್ಪ ಅಂದರೆ ಅದು ಸಕ್ಸಸ್ ಆಗೋಲ್ಲ. ಹೊಡೆತ ಬೀಳುತ್ತೆ. ಹೊಡೆತ ಬಿದ್ದು ತಿಳ್ಕೊಳ್ಳೋ ಶಕ್ತಿ ಇರಬೇಕು. ಕಷ್ಟ ಬಿದ್ದರೆ ಫಲ ಉಂಟು. ನಮ್ಗೆ ಕಾಣಿಸ್ತಾ ಇರೋಂಗೆ ಇದನ್ನು ಈ ವೇಸ್ಟ್ ವಾಟ್ರನ್ನ 2 ಪರ್ಪಸ್ ಯೂಸ್ ಮಾಡ್ತೀನಿ. ಪಕ್ಕದಲ್ಲಿ ಕೃಷಿ ಹೊಂಡ ಮಾಡ್ತೀನಿ. ಆ ಕೃಷಿ ಹೊಂಡಕ್ಕೆ ಹೋಗುತ್ತೆ ನೀರು, ಇದೆಲ್ಲ ವೇಸ್ಟ್ ವಾಟ್ರು. ಇದನ್ನು ವ್ಯವಸಾಯಕ್ಕೆ ಬಳಸ್ತೀನಿ. ಸರ್ ವರ್ಷಕ್ಕೆ ಇವಾಗೆಲ್ಲ ಲೇಬರು, ಫೀಡು ಎಲ್ಲ ಹೋಗಿ ನಮ್ಮ ಪ್ರಕಾರ ವರ್ಷಕ್ಕೆ ಒಂದು 25-30 ಲಕ್ಷ ರೂಪಾಯಿ ಬರ್ಬೋದು ಇರೋ ಯೂನಿಟ್ಗೆ. ಇವಾಗ ಬೆಳೆಸಿರೋ ಬೆಳೆಗೆ ಇನ್ನು ಫ್ಯೂಚರಲ್ಲಿ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಇದೇನು ಸರ್ ಇದು? ಸರ್ ಇದು 15,000 ಲೀಟರ್ಸ್ ಟ್ಯಾಂಕ್ಸ್. ಸ್ಪ್ಯಾನ್ ಪರ್ಪಸ್ ಅಂದರೆ ನಾವು ಚಿಕ್ಕ ಮರಿ, ಕೂದಲು ಎಷ್ಟು ಮರಿ ತಗೊಂಡ್ಬಂದು ಇದರಲ್ಲಿ ಬೆಳೆಸ್ತೀವಿ. ಅಪ್ ಟು 1.5 ಫೀಟ್ಗೆ ಏನಕ್ಕೆ ಬೆಳೆಸ್ತೀವಿ ಅಂದರೆ ಈ ಕೆರೆ ಮೀನುಗಾರಿಕೆ ಮಾಡ್ತಾರಲ್ಲ, ಕೆರೆ ಮೀನುಗಾರಿಕೆ, ಈ ಕಟ್ಲ, ರೋಗು, ಸೀಸಿ ಇದೆ, ಇದನ್ನೆಲ್ಲ ಸ್ವಲ್ಪ ದೊಡ್ಡದು ಮಾಡಿ ರೂಪ್ ತಂದಿದೆ. ದೊಡ್ಡ ಟ್ಯಾಂಕ್ ಬಂದು ನಾವು ಬೆಳೆಸುವಂಥ ಮೀನು ಮಾರ್ಕೆಟ್ಗೆ ಆಗುವಂಥ ಮೀನದು. ಇದು ರೈತರಿಗೆ ಕೊಡುವಂಥ ಮೀನು. ಚಿಕ್ಕ ಮೀನು ಮರಿನ ತಗೊಂಡ್ಬಂದು ಬೆಳೆಸ್ಕೊಡೋದು. ಅಂದರೆ ರೈತರಿಗೆ ಮಾಡ್ತಾರಲ್ಲ, ಕೆರೆಯಲ್ಲಿ ಮೀನುಗಾರಿಕೆ ಮಾಡ್ತಾರಲ್ಲ, ಅವ್ರು ಕೊಡುವಂಥ ಪರ್ಪಸ್ ಆಗಿ ಇದನ್ನು ನಾವು ಇಟ್ಕೊಂಡಿದ್ವಿ. ಇರಬೇಕು ಕಂಪಲ್ಸರಿ. ಇವಾಗ ಇಲ್ಲ ಹೇಳ್ತೀವಿ, ಇನ್ನು 10 ದಿವಸ ಸ್ಟಾನ್ ಬರುತ್ತೆ. ಸ್ಟಾನ್ ಬಂದಾಗ ಬಿಟ್ಕೊಡ್ತೀವಿ ನಾವು. ನಮಗೆ ಬರಬೇಕು ಸ್ಟಾನ್ ಅಂತ ಒಳ್ಳೆ ಕಡೆ ಏನು ಸಿಗುತ್ತೆ ಅಂತ. 15,000 ಲೀಟರ್. ಸೊ ಟೋಟಲ್ 10 ಲ್ಯಾಕ್ಸ್ ಲೀಟರ್ ಕೆಪಾಸಿಟಿ ಯೂನಿಟ್ ಇದೆ. 10 ಲಕ್ಷ ಲೀಟರ್. ನಮಗೆ ಫಿಲ್ಟ್ರೇಷನ್ ಆಗೋದು RI ಸಿಸ್ಟಮಲ್ಲಿ ಒಂದು ದಿವಸಕ್ಕೆ 1 ಲ್ಯಾಕ್ ಲೀಟರ್. ಸೊ ಅದರಿಂದ ಈ ಸ್ಪ್ಯಾನ್ ಪರ್ಪಸ್ ಆಗುತ್ತೆ ನಮಗೆ. ಸೊ ಅದನ್ನು ನಾವು ಅದಕ್ಕೆ ಡೈಲಿ ಫ್ರೆಶ್ ವಾಟರ್ ಮಾಡ್ತೀವಿ. ಅದಕ್ಕೆ ನಾವು ಇದು ಮಿಕ್ಸ್ ಮಾಡ್ತೀವಿ. ಏನು ವಾಟರ್ ಮಿನರಲ್ಸ್ ನೋಡ್ಕೊಂಡು ಏನು ಕಮ್ಮಿ ಇದೆ, ಏನು ಜಾಸ್ತಿ ಇದೆ, ಎಲ್ಲ ಮಿಕ್ಸ್ ಮಾಡ್ಕೊಡ್ತೀವಿ. ಓಪನ್ ಮಾಡಿದ್ರೆ ವೇಸ್ಟ್ ವಾಟರ್ ಬಂದಿರುತ್ತೆ. ವೇಸ್ಟ್ ವಾಟ್ರು ನಾವು ರೀಸೈಕ್ಲಿಂಗ್ ಬೇಕು, ನೀರಿನ ಅಭಾವ ಜಾಸ್ತಿ ಇದೆ ಅಂದಾಗ ನಾವೇನು ಮಾಡ್ತೀವಿ, ನೀರನ್ನ ಫಿಲ್ಟ್ರೇಷನ್ ಕಳಿಸ್ತೀವಿ. ಫಿಲ್ಟ್ರೇಷನಿಂದ ಆಮೇಲೆ ಪುನಃ ರೀಸೈಕ್ಲಿಂಗ್ ಕೊಡ್ತೀವಿ. ಅಂದರೆ ಏನಾದರೂ ಅದರಲ್ಲಿ ನೆಟ್ ಇದು ಜಾಸ್ತಿ ಇದ್ರೆ, ಏನು ನಮ್ಮ ವೇಸ್ಟ್ ಡೆನ್ಸಿಟಿ ಜಾಸ್ತಿ ಇದೆ, ಅಲ್ಲಿ ಫ್ಲೋಟಿಂಗ್ ಹೋಗ್ಬಿಡುತ್ತೆ ಎಲ್ಲ. ಪುನಃ ಸ್ಟೇಬಲ್ ವಾಟರ್ ಬರುತ್ತೆ. ಸ್ಟೇಬಲ್ ಅಂದರೆ ಕ್ಲೀನ್ ವಾಟರ್. ಅಲ್ಲಿಂದ UV ಹೋಗಿ UV ಇಂದ ಜನರೇಟ್ ಮಾಡ್ತೀವಿ ಪುನಃ ರೀಸೈಕ್ಲಿಂಗ್ ಆಫ್ ವಾಟರ್.